ಇಲ್ಲೇ ಅಮ್ಮ, ಬರ್ತಾ ಇದ್ದೀನಿ. ಆಫೀಸ್ನಲ್ಲಿ ತುಂಬ ವರ್ಕ್ ಇತ್ತು. ಏನು ಲೇಟಾ? ಏನಮ್ಮ, ಆಫೀಸ್ನಲ್ಲೂ ನೆಮ್ಮದಿ ಇಲ್ಲ ಅಂದರೆ ಮನೇಲೂ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಸರಿ, ಬರ್ತೀನಿ ಇಡು. ಅಯ್ಯೋ, ಇವಾಗಲೇ ಕ್ಯಾನ್ಸಲ್ ಆಗಬೇಕಿತ್ತಾ? ಹಾ ಚಿನ್ನ, ಬರ್ತಾ ಇದ್ದೀನಿ ಚಿನ್ನ. ಆಫೀಸ್ ಕೆಲಸ ನಿನಗೆ ಗೊತ್ತಲ್ವಾ. ಕ್ಯಾಬ್ ಬುಕ್ ಮಾಡಿದ್ದೀನಿ ಚಿನ್ನ, ಬರ್ತಾ ಇದ್ದೀನಿ. ಸರಿ ಚಿನ್ನ. ಇಲ್ಲ ಕಣೆ, ಅವಳು ಒಂದು ಚೈಲ್ಡ್ಹುಡ್ ಫ್ರೆಂಡ್ ಅಷ್ಟೇ. ಅವಳಿಗೇನೋ ಹೆಲ್ಪ್ ಬೇಕಂತಿದ್ಲು, ಹೆಲ್ಪ್ ಮಾಡಿದೆ ಅಷ್ಟೇ. ನೀವೆಲ್ಲ ಹುಡುಗರು ಒಂದೇ ಬುದ್ಧಿ. ಬರಬೇಡ ನನ್ನ ಹತ್ರ, ಹೋಗಿ ಅವಳ ಹತ್ರನೇ. ನಾ ಹೇಳೋದನ್ನ ಸ್ವಲ್ಪ ಕೇಳು, ಆಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಯಾಕೆ ಬ್ರದರ್, ಏನಾಯ್ತು? ಯಾಕೆ ಜಗಳ ಆಡ್ತಾ ಇದ್ದೀರಾ? ನಾನಿದ್ದು ಬೇರೆ ಹುಡುಗಿ ಬೇಕು ಇವನ್ಗೆ. ನಿಮ್ಮ ಹುಡುಗರ ಬುದ್ಧಿನೇ ಹೀಗೆ. ಅಂದೆ ಆ ಗ್ರೂಪಲ್ಲಿ ಹೋಗಿದೆ, ಬಂದ್ಬಿಟ್ಟ ಇಲ್ಲಿ ಏನು ಬ್ರದರ್ ಅಂದ್ಕೊಂಡು ಹೋಗೋ ಸುಮ್ಮನೆ. ಹಾ ಚಿನ್ನ, ಬಸ್ ಸ್ಟಾಪಿಗೆ ಬಂದೀನಿ ಚಿನ್ನ. ಕ್ಯಾಬ್ ಸಿಗ್ತಾ ಇಲ್ಲ ಚಿನ್ನ, ಬಸ್ಸಲ್ಲೇ ಬಂದ್ಬಿಡ್ತೀನಿ. ಲವ್ ಯು ಚಿನ್ನ. ಯಾಕೆ ಮೇಡಮ್ ಅಳ್ತಾ ಇದ್ದೀರಾ? ಏನಾಯ್ತು ಮೇಡಮ್? ನಿನ್ನೆ ಕೇಳ್ತಾ ಇರೋದು, ಏನಾದ್ರೂ ಹೆಲ್ಪ್ ಬೇಕಿತ್ತಾ? ಓ, ಬಂದ್ಬಿಟ್ಟ ದೊಡ್ಡದಾಗಿ. ನನಗೇನಾದ್ರು ಪ್ರಾಬ್ಲಮ್ ಆದರೆ ನಿನಗೇನು? ಒಂಟೆಗಿರೋ ಹುಡುಗಿ ಸಿಕ್ಕಿದ್ರೆ ಸಾಕು, ಏನಾದರೂ ಒಂದು ರೀಸನ್ ಇಟ್ಕೊಂಡು ಬಂದ್ಬಿಡ್ತೀರಲ್ವ ಮಾತಾಡ್ಸೋಕ್ಕೆ. ಹೋಗು, ಆವಾಗಲೇ ಯಾರೋ ಚಿನ್ನ ಬಂಗಾರ ಅಂತ ಹೇಳ್ತಿದ್ಯಲ್ಲ, ಅವಳನ್ನೇ ಹೋಗಿ ಕೇಳ್ಕೊ. ಮಜಾ ಯಾವ್ದು ಇದು ಪಾರಿವಾಳ ಈ ಟೈಮಲ್ಲಿ ಗುಡ್ಸಿರ್ಬಿಟ್ಟು ಆಚೆ ನಿಂತು ಈ ಪರವಾಗಿ ನಾವು ಕಾಳಾಗ ಬ್ರದರ್, ಒಂಟಿ ಹುಡುಗಿನ ಯಾಕ್ರಿ ರೇಗಿಸ್ತೀರಾ? ಅವ್ರಿಗೆ ನಾವೇ ಕವಲಾಗಿರ್ಬೇಕು ತಾನೆ.
ಯಾಕೆ ನಿಮ್ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ? ಏನು ಮತ್ತೆ ಹೇ ಏಯ್ ಬೇಡ ನೋಡು, ಈ ಉಪದೇಶನೆಲ್ಲ ನಿನ್ನ ಹತ್ರ ಇಟ್ಕೋ. ಇದೆಲ್ಲ ಸರಿ ಇರಲ್ಲ, ಬೇಡ ನೋಡು. ಹೋಗೋ ಸರಗಡೆ. ಯಾವುದು ಇದು ಪಾರಿ ನಿಮಿಷ ಏನಮ್ಮ ಗೂಡು ಸಿಕ್ಕಿಲ್ವಾ ಇನ್ನ? ಏಯ್ ಸರಿ ಇರಲ್ಲ, ಇದೆಲ್ಲ ಬೇಡ ನೋಡು. ಹಾಂ, ನೀನು ಚಿನ್ನ ಇಲ್ಲಿ ನನಗೋಸ್ಕರ ಯಾರ್ದ್ರ ಜೊತೆ ಓಡಾಡ್ತಾ ಇದೆ. ಇವತ್ತು ಲೇಟ್ ಆಗುತ್ತೆ ಬರೋದು, ನೀವು ಊಟ ಮಾಡಿ ಮಲ್ಕೋ. ನೆಕ್ಸ್ಟ್ ಟೈಮ್ ನೋಡ್ಕೋತೀನಲ್ಲ. ಸಾರಿ, ಯಾಕೆ ಮೇಡಮ್ ಸಾರಿ? ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ತುಂಬ ಬೈದೆ, ಅದಕ್ಕೆ. ಅದೆಲ್ಲ ಕಾಮನ್ ಬಿಡಿ ಮೇಡಮ್. ಚಿನ್ನ ಅಂತ ನಂಬರ್ ಸೇವ್ ಮಾಡಿದ್ದು ನಿಮ್ಮ ಮಗಳದ ಅದು? ಹೌದು, ಆ್ಯಕ್ಚುಲಿ ಅದು ನನ್ನ ವೈಫ್ ನಂಬರು. ಮಾತಾಡಿದ್ದು ನನ್ನ ಮಗಳೇ. ಅವಳು ಬರ್ತ್ಡೇ ಬೇರೆ ಇವತ್ತು, ಆಲ್ರೆಡಿ ಟೈಮ್ ಆಗಿದೆ, ಅದಕ್ಕೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದೆ. ನನ್ನ ಕಡೆಯಿಂದನೂ ನಿನ್ನ ಮಗಳಿಗೆ ವಿಶ್ ತಿಳಿಸಿ ನನ್ನ ಕ್ಯಾಬ್ ಅಂತೂ ನಾನು ಹೊರಡ್ತೀನಿ. ಓಕೆ ಮೇಡಮ್. ಸಾರಿ ಅಮ್ಮ, ಆಫೀಸ್ ಟೆನ್ಷನಲ್ಲಿ ಬೈದ್ಬಿಟ್ಟೆ. ಕ್ಯಾಬಲ್ಲಿದ್ದೀನಿ, ಬರ್ತಾ ಇದ್ದೀನಿ. ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಸಂಬಂಧಗಳು ಅಳಿಸಿ ಹೋಗಿವೆ. ನೀವು ಈ ತಪ್ಪನ್ನು ಮಾಡಬೇಡಿ.